ಇದು ಹರೀಶ್ ಬಂಗೇರನ ಕರುಣಾಜನಕ ಕಥೆ. ಹರೀಶ್ ಬಂಗೇರ ಎನ್ನುವ ಕೋಟೇಶ್ವರದ ಹುಡುಗನೊಬ್ಬ ಕೊಲ್ಲಿ ರಾಷ್ಟ್ರದಲ್ಲಿ ಬಂಧನಕ್ಕೊಳಗಾದ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಅನ್ನ ಹುಡುಕಿಕೊಂಡು ಕಾಣದ ದೇಶಕ್ಕೆ ಹೋದ ಹರೀಶ್ ಬಂಗೇರ ದೂರದ ಸೌದಿ ಅರೇಬಿಯಾದಲ್ಲಿ ತನ್ನದಲ್ಲದ ತಪ್ಪಿಗೆ ಜೈಲುವಾಸದ ಶಿಕ್ಷೆಗೆ ಗುರಿಯಾದ. ನನ್ನ ಫೇಸ್ಬುಕ್ನ ಹ್ಯಾಕ್ ಮಾಡಿ ಅದರಲ್ಲಿ ಯಾರು ಏನೋ ಬರೆದು ನನ್ನ ಬಗ್ಗೆ ಏನೆಲ್ಲ ಅಪವಾದನೆ ಮಾಡಿದರು. ಅವಾಗ ಅಲ್ಲಿಂದ ಕಾನೂನು ಪ್ರಕಾರ ಅದು ನಾನೇ ಮಾಡಿದ ತಪ್ಪು ಅಂತೇಳಿ ನನ್ನ ಜೈಲಲ್ಲಿಟ್ಟರು. 1 ವರ್ಷದ ಪುಟ್ಟ ಕಂದಮ್ಮ ಪ್ರೀತಿಸಿ ಮದುವೆಯಾದ ಹೆಂಡತಿ ಸುಮನ ಬದುಕಿಗೆ ಬರಸಿಡಿಲು ಬಡಿದಂತೆ ದಿಕ್ಕು ತೋಚದಾಯಿತು. ನಮ್ಮ ಇಲ್ಲಿ ಇಂಡಿಯಾದಲ್ಲಿ ನಮ್ಮ ಹೆಂಡತಿ ಮಗು ಸಣ್ಣದೇ ಇತ್ತು. ಅವಾಗ ಇಡೀ ಊರು ಹರೀಶ್ ಬಂಗೇರನ ಬಿಡುಗಡೆಗಾಗಿ ಪ್ರಾರ್ಥಿಸಿತು. ಬಂಗೇರನ ಬಿಡುಗಡೆಗೆ ಹರಕೆಗಳು ಸಂದಾಯವಾದವು, ಪಾದಯಾತ್ರೆಗಳು ನಡೆದವು, ಕಾನೂನು ಹೋರಾಟಗಳು ಪ್ರಾರಂಭಗೊಂಡವು. ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಅವರು ಸಂಪರ್ಕ ಮಾಡಿ ಅವರೆಲ್ಲ ಬಂದರು. ಹರೀಶ್ ಬಂಗೇರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ಕೊಂಡು ಬರಬೇಕು ಅಂಥೇಳಿ. ಅದು ತುಂಬ ಡಿಲೇ ಆಯಿತು. ಯಾಕಂದರೆ ಅಲ್ಲಿನ ಕಾನೂನು ಪ್ರಕಾರ ಅಷ್ಟು ಬೇಗ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಕರೆಕ್ಟ್ ದಾಖಲೆ ಹೋದರೂ ಮಾತ್ರ ಬರಲಿಕ್ಕಾಗತ್ತೆ. ಆದರೆ ಇಲ್ಲಿ ಕೆಲವು ರಾಜ ವ್ಯಕ್ತಿಗಳು ಅವ್ರನ್ನ ನಮ್ಮ ಹೆಂಡತಿ ನಮ್ಮ ಸ್ನೇಹಿತರೆಲ್ಲ ಸಂಪರ್ಕ ಮಾಡಿದರು. ಇದು ತುಂಬ ಕಷ್ಟಕರವಾದ್ದು. ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದರೆ ಮಾತ್ರ ಬೇಗ ಬರಲಿಕ್ಕೆ ಸಾಧ್ಯ ಅಂತೇಳಿ. ಹರೀಶ್ ಬಂಗೇರ ಎನ್ನುವ ನತದೃಷ್ಟ ಹುಡುಗ ಸೌದಿ ಅರೇಬಿಯಾದ ದಮಾಮ್ನ ಜೈಲಿನೊಳಗೆ ಕುಳಿತು ಬಿಡುಗಡೆಯ ಬಾಗಿಲು ಕಾಯತೊಡಗಿದ. ಇವರಿಗೆ ದಾಖಲೆ ಕರೆಕ್ಟ್ ಸರಿಯಾದ ರೀತಿಯಲ್ಲಿದ್ದರೆ ಬೇಗ ಕಳಿಸ್ತಾರೆ. ದಾಖಲೆ ಸರಿಯಾಗಿ ಇಲ್ಲದೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ. ಜೈಲಲ್ಲಿರುವಾಗ ಫಸ್ಟ್ ಸ್ಟಾರ್ಟಿಂಗ್ ನಂದು 7 ತಿಂಗಳು ಒಂದು ಸಿಂಗಲ್ ರೂಮಲ್ಲಿ ಇಟ್ಟಿದ್ದು. ಅಲ್ಲಿ ಏನಿಲ್ಲ, ಟಿ ವಿ ಇಲ್ಲ, ಗಡಿಯಾರಿಲ್ಲ, ಫುಲ್ ಅಷ್ಟು ಸ್ಟ್ರಿಕ್ಟಲ್ಲಿ ಇಟ್ಟಿದ್ದು ನಮ್ಮ. ಆವಾಗ ನಮ್ಮ ಮನಸ್ಥಿತಿ ತುಂಬ ಬದಲಾಗ್ತಾಯಿತ್ತು. ಯಾಕೆ ಒಬ್ಬ ವ್ಯಕ್ತಿ 7 ತಿಂಗಳು ಒಂದು ರೂಮಲ್ಲಿ ಕೂತ್ಕೊಳ್ಬೇಕಿದ್ರೆ ಮಾನಸಿಕ ಆಗ್ತಾ ಏನೇನೆಲ್ಲ ಆಲೋಚನೆ ಬರುತ್ತೆ. ಒಂದು ಕಡೆ ನಮ್ಮ ಇಲ್ಲಿ ಹೆಂಡತಿ ಮಕ್ಕಳದ ಬಗ್ಗೆ ಚಿಂತೆ ಆಗ್ತಾಯಿತ್ತು. ಯಾಕೆ ಅವರಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಸಪೋರ್ಟಾಗಿ ನಾನೇ ನಿಂತ್ಕೊಂಡಿದ್ದು. ತುಂಬ ಫೀಲ್ ಆಗ್ತಾಯಿತ್ತು, ನಾನು ಇಲ್ಲಿಂದ ಹೇಗೆ ಹೋಗೋದು, ನನ್ನ ಹೇಗೆ ಬಿಡಿಸ್ತಾರೆ ಅಂತೇಳಿ ತುಂಬ ಫೀಲ್ ಆಗ್ತಾಯಿತ್ತು. ನಾನು 2 ಮಂತಲ್ಲಿ ನನ್ನ ಜೀವನ ಅಲ್ಲಿ ಹೋಗುತ್ತೆ ಅಂತೇಳಿ ನಾನು ಅಲ್ಲಿಗೆ ಆಸೆ ಬಿಟ್ಟಿದ್ದೆ. ಇಲ್ಲಿ ಹೆಂಡತಿ ಮತ್ತು 1.5 ವರ್ಷದ ಹೆಣ್ಣು ಮಗು ಆತನ ಬರುವಿಕೆಗಾಗಿ ಕಾದು ಕುಳಿತರು. ಕೋಟೇಶ್ವರದ ಬೀಜಾಡಿ ಎಂಬ ಊರೇ ಆತ ಬಿಡುಗಡೆಯಾಗಿ ಮನೆ ಸೇರಲಿ ಎಂದು ಕಣ್ಣೀರುಡುತ್ತಾ ಕುಳಿತರು. ಅಮಾಯಕ ಪ್ರಜೆಯೊಬ್ಬ ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾಗ ನೆರವಿಗೆ ಬರಬೇಕಾಗಿದ್ದ ಬಹುತೇಕ ಜನಪ್ರತಿನಿಧಿಗಳು ಅದ್ಯಾಕೋ ಕಣ್ಣು ಮುಚ್ಚಿ ಕುಳಿತರು. ಆದರೆ ಜಯಪ್ರಕಾಶ್ ಹೆಗಡೆ ಸುಮ್ಮನೆ ಕೂರಲಿಲ್ಲ. ಜಯಪ್ರಕಾಶ್ ಹೆಗಡೆ ಸರ್ ನಂಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತೇಳಿ ಅವಾಗ ನನಗೊಂದು ಖುಷಿ ತಂತು. ಯಾಕಂತ ಹೇಳಿದ್ರೆ ನನ್ನ ಜೊತೆ ಯಾರು ಕೈ ಬಿಡಲಿಲ್ಲ, ಆಗಲ್ಲ ಅಂತ ಹೇಳಿಲ್ಲ. ಅವರು ಬಂದರು, ಮಾತಾಡಿದರು. ಆಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಹೆಂಡತಿ ಜೊತೆ ಮಾತಾಡಿದರು. ಹರೀಶ್ ಬಂಗೇರನ ಬಂಧನದ ಸುದ್ದಿ ಇಡೀ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಸಂಚಲನ ಸೃಷ್ಟಿಸಿದ ಸುದ್ದಿ. ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಸುಮನಾ ಎನ್ನುವ ಹುಡುಗಿಯನ್ನ ಮದುವೆಯಾಗಿದ್ದ ಹರೀಶ್. ಪತಿಯ ಬಂಧನದ ಸುದ್ದಿ ಕೇಳಿ ಆಘಾತಕ್ಕೊಳಗಾಗಿದ್ದ ಸುಮನಾ ಎನ್ನುವ ಹೆಣ್ಣು ಮಗುವಿನ ಪರವಾಗಿ ನಿಂತವರು ಹೆಗಡೆ. ಅವರು ನಮ್ಮ ಹೆಂಡತಿ ಮತ್ತು ಮಕ್ಕಳ ಸಹಾಯಕ ನಿಂತರು. ಸಾಮಾಜಿಕ ಕಾರ್ಯಕರ್ತರು ಹಾಗೂ ಹರೀಶ್ ಗೆಳೆಯರ ಜೊತೆಗೆ ಸೇರಿ ಸೌದಿ ರಾಯಭಾರಿ ಕಚೇರಿಯೊಂದಿಗೆ ಸತತ ಸಂಪರ್ಕ ಸಾಧಿಸಿ ಹರೀಶ್ ಬಂಗೇರ ಮರಳಿ ಭಾರತಕ್ಕೆ ಬರಲು ನೈಜ ನಾಯಕನ ನೆಲೆಯಲ್ಲಿ ಹೋರಾಟ ಕೊಟ್ಟವರು ಇದೇ ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಹೆಗಡೆ ಸರ್ ಸ್ವಲ್ಪ ಧೈರ್ಯ ಕೊಟ್ಟರು. ಆಮೇಲೆ ಜಯಪ್ರಕಾಶ್ ಹೆಗಡೆ ಸರ್ ಇಲ್ಲಿಂದ ಕೆಲವು ಅಧಿಕಾರಿಗಳನ್ನೆಲ್ಲ ಮಾತಾಡಿದರು. ಅದು ಕೇಸ್ ಏನಾಗಿದೆ, ಏನಾಗ್ತಾ ಇದೆ ಅಂತೇಳಿ. ಆಮೇಲೆ ಜಯಪ್ರಕಾಶ್ ಹೆಗಡೆ ಸರ್ ಅಲ್ಲಿ ಡೈರೆಕ್ಟ್ ಇಂಡಿಯನ್ ಎಂಬಸಿ ಥ್ರೂ ಮಾತಾಡಿದರು. ಯಾಕಂತ ಹೇಳಿದರೆ ಎಂಬಸಿ ಏನು ಏನು ಎಲ್ಲ ಡೀಟೇಲ್ ಅವರೇ ಕೊಡೋದಲ್ಲ. ಆಮೇಲೆ ಜಯಪ್ರಕಾಶ್ ಹೆಗಡೆ ಸರ್ ಅವ್ರು ಮಾತಾಡಿದಾಗ ಅವರು ಹೇಳಿದರು, ನಿಮ್ಗೆ ಸರಿಯಾದ ದಾಖಲೆ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಇಂಡಿಯಾದಿಂದ ನಿಮಗೆ ಎಷ್ಟು ದಾಖಲೆ ಕೊಡಲಿಕ್ಕಾಗತ್ತೆ, ಅವ್ನು ನಿರಪರಾಧಿ ಅಂತೇಳಿ ಅಷ್ಟು ದಾಖಲೆ ಕಳಿಸಿ ಅಂತ ಹೇಳಿದರು. ಆವಾಗ ಜಯಪ್ರಕಾಶ್ ಹೆಗಡೆ ಸರ್ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲಿಂದ ಇಂಡಿಯನ್ ಎಂಬಸಿ ಇಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಮಾತಾಡಿದರು. ನೆನಪಿರಲಿ ಮಿತ್ರರೇ, ಆಗ ಜಯಪ್ರಕಾಶ್ ಹೆಗಡೆ ಯಾವ ಅಧಿಕಾರದಲ್ಲೂ ಇರಲಿಲ್ಲ, ಯಾವ ಹುದ್ದೆಯಲ್ಲೂ ಇರಲಿಲ್ಲ. ಸರ್, ಒಬ್ಬ ವ್ಯಕ್ತಿ ಬಗ್ಗೆ ನಾವು
ಈಗ ಅವ್ರ ಪಕ್ಷ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಏನೂ ಇಲ್ಲ, ಯಾಕಂದರೆ ಅವ್ರದ್ದು ಅಧ್ಯಕ್ಷರಷ್ಟೇ ಬಿಟ್ಟರೆ ಅವ್ರ ಹತ್ರ ಏನು ಅಧಿಕಾರ ಅಂದಿಲ್ಲಲ್ಲ. ಆದರೂ ಅವರು ನಿಂತ್ರಲ್ಲ, ಅದು ನಾನು ಮೆಚ್ಚಲೇಬೇಕು ನಾವು ಅವ್ರಿಗೆ. ಕೆಲವು ವ್ಯಕ್ತಿಗಳು ಹೇಳ್ಬೋದು, ಈಗ ಇವತ್ತು ಬರ್ತಾರೆ, ಭರವಸೆ ಕೊಡ್ತಾರೆ, ನಾನು ಮಾಡ್ತೀನಿ ಅಂತ, ಆಯಿತು ಒಂದು ವಾರ ಒಂದು ತಿಂಗಳು ಮಾಡ್ತಿದ್ರು. ಆದರೆ ಜಯಪ್ರಕಾಶ್ ರೆಡ್ಡಿ ಸರ್ ನಮ್ಮ ಹೆಂಡ್ತಿ ಎಷ್ಟೊತ್ತಿಗೆ ಕಾಲ್ ಮಾಡಿದರು, ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾಯಿದ್ರು. ಅಧಿಕಾರಿಗಳ ಜೊತೆ ಮತ್ತೆ ಮಾತಾಡಿ ಅವರಿಗೆ ಸ್ಟ್ರಿಕ್ಟ್ ಮಾಡ್ತಾಯಿದ್ರು, ನೀವು ಯಾಕೆ ಲೇಟ್ ಮಾಡ್ತಿದ್ರು ಅಂತೇಳಿ. ಈಗ ಹರೀಶ್ ಬಂಗೇರ್ ಆದಷ್ಟು ಬೇಗ ಬರಬೇಕು, ಅವನ ಹೆಂಡತಿ ಮಕ್ಕಳಿಗೆ ಆಧಾರ ಆಗಬೇಕು. ಅವನು ತುಂಬ ಕಷ್ಟದಲ್ಲಿದೆ, ಮೊದಲಿಂದ ಕೊನೆ ತನಕ ಅವರು ಸಹಾಯಕ್ಕಾಗಿ ನಿಂತರು. ಅವರು ಎಲ್ಲರೂ ಸಹಾಯ ಮಾಡಿದರು, ಯಾರೂ ಮಾಡಲಿಲ್ಲ ಅಂತ ಹೇಳಲ್ಲ. ಆದರೆ ಜಯಪ್ರಕಾಶ್ ರೆಡ್ಡಿ ಸರ್ ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ನನ್ನ ಹೆಂಡತಿ ಮಕ್ಕಳನ್ನ ಕೈ ಬಿಡಲಿಲ್ಲ, ಅವ್ರು ಲಾಸ್ಟ್ ಕೊನೆ ತನಕ. ಅದೇ ನನಗೆ ಖುಷಿಯಾಗಿದೆ. ಇವತ್ತು ನಾನು ಇಲ್ಲಿದ್ದು ಮಾತಾಡ್ತಾ ಇದ್ದೆ, ನಾನು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನನಗೆ ಸಾಕಾಗೋದಿಲ್ಲ. ಹಂಗಾಗಿ ಅವರು ನಿಂತರಲ್ಲ, ಅದೇ ತುಂಬ ಖುಷಿ. ನಮ್ಮದೇ ಪಾರ್ಟಿ ಪಕ್ಷ ಸಿದ್ಧಾಂತ ಬೇರೆ ಇದೆ, ಆದರೆ ಜಯಪ್ರಕಾಶ್ ರೆಡ್ಡಿಯದ ಸಿದ್ಧಾಂತ ಇದೆಯಲ್ಲ, ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋ ಸಿದ್ಧಾಂತ. ಅವರು ಯಾರಿಗೂ ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳಿದ್ದು ಜಾಯಮಾನ ಇಲ್ಲ ಅನ್ಸುತ್ತೆ. ಅವರು ತುಂಬ ಜನಕ್ಕೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದರು ಅವರು. ಇವತ್ತು ನಾವು ಬಾಳಿ ಬದುಕಬೇಕಿದ್ರು ಒಂದು ಕಾರಣ ಜಯಪ್ರಕಾಶ್ ರೆಡ್ಡಿ ಸರ್ ಅಂತ ನಾನು ಹೇಳ್ಬೋದು. ಆಗ ಇದೇ ಅವಿಭಜಿತ ಜಿಲ್ಲೆಯಲ್ಲಿ ಸಚಿವನಾಗಿದ್ದವರು ಯಾರು ಗೊತ್ತೇ? ಬಿಡಿ, ನಾವದನ್ನ ಈ ಹೊತ್ತಿನಲ್ಲಿ ಹೇಳೋದಿಲ್ಲ, ಅದನ್ನ ನಿಮ್ಮ ವಿವೇಚನೆಗೆ ಬಿಡುತ್ತೇವೆ. ಜೈ ಹಿಂದ್.